ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಗುರಿ ಇಟ್ಟರೆ ಅದು ಇಸ್ರೇಲಿನ ಹಾಗಿರಬೇಕು ಅನ್ನೋ ಥರದ ಮಾತೊಂದು ಜಗತ್ತಿನ ಸಾಕಷ್ಟು ಕಡೆಗಳಲ್ಲಿ ಆಗಾಗ ಕೇಳಿ ಬರ್ತಲೇ ಇರುತ್ತೆ. ಭಾರತದಲ್ಲಿ ಕೂಡ ಇಸ್ರೇಲ್ ಅನ್ನೋ ದೇಶದ ಹೋರಾಟವನ್ನು ಗೌರವಿಸುವ ಕೋಟ್ಯಂತರ ಜನರ ಅಭಿಪ್ರಾಯ ಕೂಡ ಇದೆ. ಯಾಕೆಂದ್ರೆ ತನ್ನ ದೇಶದ ಮೇಲೆ ದಾಳಿ ಮಾಡಿದ ಯಾರೊಬ್ಬರನ್ನು ಅವರು ಹಾಗೆ ಉಳಿಸಿದ ಉದಾಹರಣೆಗಳಿಲ್ಲ. ಅದು ದಾಳಿ ನಡೆದ ಮರುದಿನ ಆಗಿರಬಹುದು ಅಥವಾ ಒಂದೆರಡು ದಶಕಗಳ ನಂತರ ಆದರೂ ಆಗಬಹುದು. ಒಟ್ಟಲ್ಲಿ ತನ್ನ ದೇಶದ ಸಾರ್ವಭೌಮತ್ವವನ್ನು ಅಳಿಸೋದಕ್ಕೆ ಪ್ರಯತ್ನಿಸಿದವನಿಗೆ ಹೂರ್ ಟಿಕೆಟ್ ಅನ್ನ ಇಸ್ರೇಲ್ ಫಿಕ್ಸ್ ಮಾಡೇ ಮಾಡುತ್ತೆ. ಈಗಲೂ ಕೂಡ ಇಸ್ರೇಲ್ ಅಂಥದ್ದೊಂದು ಟಿಕೆಟ್ ಅನ್ನ ಹಮಾಸ್ನ ಪ್ರಮುಖ ಮಿಲಿಟರಿ ನಾಯಕನೊಬ್ಬನಿಗೆ ಕೊಟ್ಟಿದೆ. ಹಾಗೆ ಲೆಬನಾನ್ನ ಹೆಜ್ಬುಲ್ಲಾ ಮುಖ್ಯಸ್ಥ ಸೇರಿದಂತೆ ಇನ್ನಿಬ್ಬರನ್ನ ಕೂಡ ಹೂರ್ ಯಾತ್ರೆಗೆ ಕಳುಹಿಸಿಕೊಟ್ಟಿದೆ. ಈ 4 ಜನಕ್ಕೆ ಈಗಾಗಲೇ 72 ದೇವಕನ್ಯೆಯರು ಸಿಕ್ಕಿರಲೂಬಹುದು. ಹಾಗಾದ್ರೆ ಯಾರವರು, ಅವರ ಹಿನ್ನೆಲೆ ಏನು, ಅವರ ಮೇಲೆ ಯಾಕೆ ಇಸ್ರೇಲ್ಗೆ ಆಪರಿ ದ್ವೇಷ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 10 ಅರಬ್ ದೇಶಗಳ ಪ್ರತೀಕಾರದ ನಡುವೆ ಜೀವಂತವಾಗಿರುವುದು ಇಸ್ರೇಲ್. ಈ ದೇಶದ ಹುಟ್ಟು, ಅದರ ಉಳಿವು ಹೇಗಾಯಿತು ಅನ್ನೋ ಬಗ್ಗೆ ನಿಮಗೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಸಾಕಷ್ಟು ವಿಷಯನ ಹೇಳಿದ್ದೀನಿ. ಅವತ್ತು ತಮ್ಮ ನೆಲಕ್ಕಾಗಿ ಪ್ರಾಣ ಕೊಡೋದಕ್ಕೆ ಸಿದ್ಧ ಆಗದೇ ಇದ್ದಿದ್ರೆ ಇವತ್ತು ಇಸ್ರೇಲ್ ಅನ್ನೋ ದೇಶ ಭೂಪಟದಲ್ಲಿ ಇರ್ತಾನೆ ಇರಲಿಲ್ವೇನೋ. ಆದರೆ ಯಹೂದಿಗಳ ಹಠ ಅವರನ್ನಿವತ್ತು ಜಗತ್ತಿನ ಶಕ್ತಿಗಳ ಪೈಕಿ ಒಂದಾಗಿ ಉಳ್ಕೊಳ್ಳೋ ಹಾಗೆ ಮಾಡಿದೆ. ಮತ್ತು ಸುತ್ತ ಇಸ್ಲಾಮಿಕ್ ದೇಶಗಳನ್ನು ಇಟ್ಕೊಂಡು ಕೂಡ ಅವರು ಎಲ್ಲ ಸಂಕಷ್ಟಗಳನ್ನು ಮೆಟ್ಟಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ. ಇಂಥ ಇಸ್ರೇಲ್ ತನ್ನ ಮೇಲೆ ಯಾರೇ ದಾಳಿ ಮಾಡಿದರೂ ಅದನ್ನು ಸಹಿಸೋದಿಲ್ಲ. ತನ್ನ ದೇಶದ ಒಬ್ಬ ಪ್ರಜೆಯ ಸಾವಿಗೆ ಶತ್ರುಗಳ 10 ತಲೆಗಳನ್ನು ತೆಗೆಯುವ ಶಪಥ ಅವರದ್ದು. 1949ರಿಂದ ಅವರು ಅದನ್ನೇ ಮಾಡ್ತಾ ಬರ್ತಿದ್ದಾರೆ. ಮೊನ್ನೆ ಅಕ್ಟೋಬರ್ 7ರ ದಾಳಿಯ ನಂತರ ಇಸ್ರೇಲ್ ತನ್ನ ಶತ್ರುಗಳಿಗೆ ಸಾಲು ಸಾಲು ಹೂರ್ ಟಿಕೆಟ್ಗಳನ್ನು ಕೊಡಿಸಿದೆ. ಈಗ ಆ ಪಟ್ಟಿಗೆ ಇನ್ನೂ 4 ಜನ ಸೇರಿದ್ದಾರೆ. ಅವರ ಪೈಕಿ ಒಬ್ಬ ರಯೀದ್ ಸಾದ್. ಗೆಳೆಯರೆ, 2023ರ ಅಕ್ಟೋಬರ್ 7 ಅನ್ನೋದು ಇಸ್ರೇಲಿನ ಇತಿಹಾಸದಲ್ಲಿ ಕರಾಳ ದಿನ. ಅವತ್ತು ಗಾಜಾ ಗಡಿಗಳಿಂದ ನುಗ್ಗಿ ಬಂದ ಉಗ್ರರು ಇಸ್ರೇಲಿನ ಯಹೂದಿಗಳ ಮನೆಗಳ ಮೇಲೆ ದಾಳಿ ಮಾಡಿದರು. ಮಕ್ಕಳು, ವೃದ್ಧರನ್ನು ಕೊಂದರು. ಅಪ್ರಾಪ್ತರು ಅನ್ನೋದನ್ನು ಕೂಡ ನೋಡದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾದವು. ಸುಮಾರು 250ಕ್ಕೂ ಹೆಚ್ಚು ಜನರನ್ನು ಅಪಹರಿಸಿಕೊಂಡು ಗಾಜಾಗೆ ಹೊತ್ತೊಯ್ದರು. ಅವರನ್ನು ಒತ್ತೆಯಾಳುಗಳನ್ನಾಗಿಟ್ಕೊಂಡ್ರು. ಇಸ್ರೇಲಿನ ಜೈಲಲ್ಲಿದ್ದ ಪ್ಯಾಲೆಸ್ತೀನಿ ಉಗ್ರರನ್ನು ಬಿಡಿಸ್ಕೊಳ್ಳೋದಕ್ಕೆ ಹಮಾಸ್ ಪ್ಲಾನ್ ಮಾಡ್ತು. ಒಬ್ಬ ಇಸ್ರೇಲಿ ಪ್ರಜೆಗಾಗಿ ಕೂಡ ಅಲ್ಲಿನ ಆಡಳಿತ ಯಾವ ತ್ಯಾಗಕ್ಕೂ ಸಿದ್ಧ ಆಗುತ್ತೆ. ಹೀಗಿರುವಾಗ 250 ಮಂದಿಯನ್ನು ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡ್ರೆ ನಮ್ಮ ಮಾತು ಕೇಳದೇ ಇರತ್ತಾ? ಇದು ಹಮಾಸ್ನ ಯೋಚನೆ ಆಗಿತ್ತು. ಜೊತೆಗೆ ಅಪಹೃತರಲ್ಲಿ ವಿದೇಶಿಯರು ಇದ್ರೂ. ಹೀಗಾಗಿ ಇಸ್ರೇಲ್ ಸೇನಾ ಕಾರ್ಯಾಚರಣೆಯನ್ನು ಮಾಡಿದರೆ ಒತ್ತೆಯಾಳುಗಳ ಪ್ರಾಣಕ್ಕೆ ಸಂಚಕಾರ ಬರುತ್ತೆ ಅಂತ ಅಮೆರಿಕ ಸೇರಿದಂತೆ ನಾನಾ ದೇಶಗಳು ಇಸ್ರೇಲಿನ ಮೇಲೆ ಒತ್ತಡ ಹೇರುತ್ತವೆ. ಸೊ ಸೇನಾ ಕಾರ್ಯಾಚರಣೆ ಕೂಡ ಅಲ್ಲಿ ನಡೆಯೋದಿಲ್ಲ ಅಂತ ಹಮಾಸ್ ಅಂದಾಜು ಮಾಡ್ತು. ಆದರೆ ಇಸ್ರೇಲಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರು ಪ್ರತೀಕಾರಕ್ಕೆ ನಿಂತರು. ಇಸ್ರೇಲ್ ಗಾಜಾ ಮೇಲೆ ಮಾಡಿದ ದಾಳಿಯಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರ ಸಾವುಂಟಾಯಿತು. ಲಕ್ಷಾಂತರ ಮಂದಿ ನಿರ್ವಸತಿಗರಾದರು. ಜೊತೆಗೆ ಹಮಾಸ್ನ ಪ್ರಮುಖ ನಾಯಕರೆಲ್ಲರನ್ನ ಇಸ್ರೇಲ್ ಹೊಡೆದು ಹಾಕ್ತಾ ಬಂತು. ಸಾಲದು ಅನ್ನೋ ಹಾಗೆ ಹಮಾಸ್ ಬೆಂಬಲಕ್ಕೆ ನಿಂತಿದ್ದ ಹೆಜ್ಬುಲ್ಲಾ ನಾಯಕರು ಮುಗಿದು ಹೋದರು. ಇರಾನ್ನ ಅಧ್ಯಕ್ಷನಿಗೆ ಹೆಲಿಕಾಪ್ಟರ್ ಅಪಘಾತ ಆಯಿತು. ಅಲ್ಲಿನ ಸೇನಾ ನಾಯಕರ ಸಾವಾಯಿತು. ಹಮಾಸ್ನ ಇಸ್ಮಾಯಿಲ್ ಹನಿಯಾಗೆ ಹೂರ್ ಟಿಕೆಟ್ ಸಿಕ್ತು. ಮೊಹಮ್ಮದ್ ಡೈಫ್, ಯಾಹ್ಯಾ ಸಿನ್ವರ್, ಅವನ ತಮ್ಮ ಮೊಹಮ್ಮದ್ ಸಿನ್ವರ್, ಹೀಗೆ ಯಾರ್ಯಾರು ಇಸ್ರೇಲಿನ ಶತ್ರುಗಳು ಅಂತ ಹೇಳ್ಕೊಂಡವರಿದ್ರೋ ಅವರೆಲ್ಲರನ್ನ ಹುಡುಕಿ ಕೊಲ್ಲಲಾಯಿತು. ಈಗ ರಯೀದ್ ಸಾದ್ ಕೂಡ 130 ಅಡಿ ಎತ್ತರದ ಹೂರ್ ಸನ್ನಿಧಾನವನ್ನು ತಲುಪಿದ್ದಾನೆ. ಈ ರಯೀದ್ ಸಾದ್ ಹಮಾಸ್ನ ಪ್ರಮುಖ ಮಿಲಿಟರಿ ಲೀಡರ್ಗಳ ಪೈಕಿ ಒಬ್ಬ. ಹಾಗೆಯೇ ಈಗ ಉಳ್ಕೊಂಡಿರೋ ಬೆರಳೆಣಿಕೆಯಷ್ಟು ಹಿರಿಯ ನಾಯಕರ ಪೈಕಿ ಇವನು ಕೂಡ ಒಬ್ಬ. ಈ ರಯೀದ್ ಸಾದ್ ಹಮಾಸಿನ ಆಯುಧ ತಯಾರಿಕಾ ವಿಭಾಗದ ಮುಖ್ಯಸ್ಥನಾಗಿದ್ದ. ಹಾಗೆಯೇ ಅವನು ಮಿಲಿಟರಿ ವಿಂಗ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತಿದ್ದ. ಜೊತೆಗೆ ಅವನು 2023ರಲ್ಲಿ ಇಸ್ರೇಲ್ ಮೇಲೆ ನಡೆದ ದಾಳಿಯ ಪ್ರಮುಖ ರೂವಾರಿಗಳ ಪೈಕಿ ಒಬ್ಬನಾಗಿದ್ದ ಅಂತ IDF ಹೇಳ್ತಾ ಇದೆ. ಗೆಳೆಯರೆ, ಅವತ್ತು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಬಳಸಿದ್ದ ಬಹುತೇಕ ಆಯುಧಗಳು ಈ ರಯೀದ್ನ ಅನ್ವೇಷಣೆಗಳಾಗಿದ್ವು ಮತ್ತು ಇವನೇ ಅವುಗಳನ್ನು ತಯಾರು ಮಾಡಿಸಿಕೊಟ್ಟಿದ್ದ ಹಾಗಂತ IDF ಹೇಳ್ತಾ ಇದೆ. ಇದರ ಜೊತೆ ಅಕ್ಟೋಬರ್ ದಾಳಿಯ ನಂತರ ಹಮಾಸ್ ಇಸ್ರೇಲ್ ಮೇಲೆ ನಡೆಸಿದ ಸಾಕಷ್ಟು ದಾಳಿಗಳ ಹಿಂದೆ ಕೂಡ ಈ ರಯೀದ್ ಸಾದ್ನ ನೆರಳಿತ್ತು. ಇನ್ನು ಇತ್ತೀಚೆಗೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಸಂಧಾನ ಆಗಿ ಕದನ ವಿರಾಮ ಏರ್ಪಟ್ಟರೂ ಕೂಡ ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಲೇ ಇತ್ತಲ್ಲ, ಅದರ ಹಿಂದೆ ಕೂಡ ರಯೀದ್ ಇದ್ದ ಅನ್ನೋದನ್ನ IDF ಗುರುತಿಸಿತ್ತು. ಹಾಗೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ನ ಸೇನೆಯ ವಿರುದ್ಧ ಹಮಾಸ್ ಬಳಸ್ತಾ ಇದ್ದ ಸ್ಫೋಟಕಗಳ ತಯಾರಿ ಕೂಡ ಇದೇ ರಯೀದ್ನ ಮುಂದಾಳತ್ವದಲ್ಲೇ ನಡೀತಾ ಇತ್ತು. ಜೊತೆಗೆ ಹಮಾಸ್ನ ಮತ್ತೊಬ್ಬ ನಾಯಕ ಮರ್ವಾನ್ ಇಸ್ಸಾನ ಜೊತೆ ಸೇರಿ ರಯೀದ್ ಮತ್ತೆ
ಈ ಉಗ್ರ ಸಂಘಟನೆಯನ್ನು ಬಲಪಡಿಸುವ ಪ್ರಯತ್ನಗಳನ್ನು ಆರಂಭ ಮಾಡಿದ್ದ. ಗಾಜಾ ಸಿಟಿ ಬ್ರಿಗೇಡ್ ಅನ್ನೋ ಹೊಸ ವಿಂಗನ್ನು ಇವನು ಸ್ಥಾಪನೆ ಮಾಡಿದ್ದ. ಹಾಗೆ ಗಾಜಾ ಪಟ್ಟಿಗಾಗಿ ಒಂದು ನೌಕಾಪಡೆಯನ್ನು ಸಿದ್ಧಪಡಿಸುವ ಪ್ರಯತ್ನವನ್ನು ಕೂಡ ಈ ರಯೀದ್ ಆರಂಭಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಸಿರಿಯಾದಲ್ಲಿನ ಸರ್ಕಾರವನ್ನು ಪದಚ್ಯುತಗೊಳಿಸಿದ ನಂತರ ಇರಾನ್ ಹಾಗೂ ಲೆಬನಾನ್ ನಡುವೆ ಇದ್ದ ಸಂಪರ್ಕ ತಪ್ಪಿದೆ. ಹಾಗೆ ಇರಾನ್ ಹಾಗೂ ಹಮಾಸ್ ನಡುವೆ ನಡೀತಿದ್ದ ಆಯುಧ ಸರಬರಾಜಿನ ಹಾದಿಗಳು ಕೂಡ ಈಗ ಮುಚ್ಚಲ್ಪಟ್ಟಿವೆ. ಹೀಗಾಗಿ ಗಾಜಾ ಪಟ್ಟಿಗೆ ಈಗ ಹೊರಗಿನ ನೆರವು ಬರಬೇಕು ಅಂದರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅವರೊಂದು ದಾರಿಯನ್ನು ಮಾಡ್ಕೋಬೇಕು. ಅದಕ್ಕೆ ಅವರಿಗೊಂದು ಸಣ್ಣ ನೌಕಾಪಡೆ ಬೇಕು. ಇಲ್ಲಿ ಯುದ್ಧ ಹಡಗುಗಳು ಬೇಕು, ಡೆಸ್ಟ್ರಾಯರ್ಗಳು ಬೇಕು, ಸಬ್ಮರಿನ್ಗಳು ಬೇಕು, ಟಾರ್ಪೆಡೋಗಳು ಬೇಕು ಅಂತೇನಲ್ಲ. LTTE ಹೊಂದಿತ್ತಲ್ಲ ಅಷ್ಟು ಗಾತ್ರದ ಒಂದಷ್ಟು ಸ್ಪೀಡ್ ಬೋಟುಗಳನ್ನು ಇಟ್ಟುಕೊಂಡ್ರೂ ಸಾಕು. ಅದರ ಮೂಲಕ ಆಯುಧ ಸಾಗಾಟ ಮತ್ತು ಆಕಸ್ಮಿಕ ದಾಳಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಬೇಕು. ಅಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ರಯೀದ್ ಪ್ರಯತ್ನಗಳನ್ನು ಆರಂಭ ಮಾಡಿದ್ದ. ಇಂಥ ರಯೀದ್ಗೆ ಈಗ ಇಸ್ರೇಲ್ ಹೋರ್ ಟಿಕೆಟನ್ನು ಕೊಟ್ಟಿದೆ. ಈ ಬಗ್ಗೆ ಮಾಹಿತಿಯನ್ನು ಇಸ್ರೇಲ್ ಪ್ರಧಾನಿ ಹಾಗೂ ರಕ್ಷಣಾ ಸಚಿವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇನ್ನು ಇದೇ ಮಾಹಿತಿಯನ್ನು ಪ್ಯಾಲೆಸ್ತೀನಿ ಮೀಡಿಯಾಗಳು ಕೂಡ ಖಚಿತಪಡಿಸಿವೆ. ಗಾಜಾ ಪಟ್ಟಿಯಲ್ಲಿ ಹಮಾಸ್ನ ಹಿಡಿತದಲ್ಲಿರುವ ಕೋಸ್ಟಲ್ ರಶೀದ್ ರೋಡಲ್ಲಿ ಸ್ಫೋಟ ನಡೆಯಿತು. ಆ ಸ್ಫೋಟದಲ್ಲಿ 4 ಮೃತಪಟ್ಟಿದ್ದಾರೆ, 20 ಮಂದಿ ಗಾಯಗೊಂಡಿದ್ದಾರೆ. ಅಲ್ಲಿ ಸತ್ತ 4 ಪೈಕಿ ಸಾದ್ ಹಾಗೂ ಅವನ 3 ಬಾಡಿಗಾರ್ಡುಗಳಿದ್ದರು ಅಂತ ಪ್ಯಾಲೆಸ್ತೀನಿ ಮೀಡಿಯಾಗಳು ಬರೆದಿವೆ. ಅಲ್ಲಿಗೆ ಇಸ್ರೇಲ್ ನಡೆಸಿದ ಬೇಟೆ ಯಶಸ್ವಿಯಾಗಿದೆ. ರಯೀದ್ ಸಾದ್ 72 ಕನ್ಯೆಯರ ಸನ್ನಿಧಿಯನ್ನು ಸೇರಿದ್ದಾನೆ. ಗೆಳೆಯರೆ, ಈಗಾಗಲೇ ಹಮಾಸ್ ಮತ್ತು ಇಸ್ರೇಲ್ ನಡುವೆ ದೊಡ್ಡಣ್ಣ ಅಮೆರಿಕ ಕದನ ವಿರಾಮವನ್ನು ಮಾಡಿಸಿದೆ. ಆದರೆ ಅದನ್ನು ಹಮಾಸ್ ಆಗಲಿ ಇಸ್ರೇಲ್ ಆಗಲಿ ಸಂಪೂರ್ಣವಾಗಿ ಜಾರಿಗೆ ತಂದಿಲ್ಲ. ಈಗಾಗಲೇ ಗಾಜಾ ಪ್ಲಾನ್ ಅನ್ನು ತಯಾರು ಮಾಡಿರುವ ಅಮೆರಿಕ ಗಾಜಾ ಪಟ್ಟಿಯಿಂದ ಪ್ಯಾಲೆಸ್ತೀನಿಯರನ್ನ ಬೇರೆ ಕಡೆಗೆ ಕಳುಹಿಸಿ ಆ ಭೂಪ್ರದೇಶವನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ಇದಕ್ಕೆ ಇಸ್ರೇಲ್ ಕೂಡ ಜೊತೆಗೂಡಿದ್ದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ವಿರುದ್ಧದ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಪಾಕಿಸ್ತಾನದಿಂದ ಕೂಡ ಸೇನೆಯನ್ನು ಕರೆಸಿಕೊಳ್ಳುವ ಯೋಜನೆಗಳು ಸಿದ್ಧ ಆಗಿದ್ದವು. ಆದರೆ ಅಂಥ ಹೊತ್ತಲ್ಲೇ ಇಸ್ರೇಲ್ ನಡೆಸಿದ ಈ ದಾಳಿ ಕದನ ವಿರಾಮದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಸ್ರೇಲ್ ಈ ಕದನ ವಿರಾಮ ಹಾಗೆ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ನಾವು ಅವನನ್ನು ಕೊಂದು ಹಾಕಿರೋದು ಅಂತ ಹೇಳ್ಕೊಳ್ತಾ ಇದೆ. ಕದನ ವಿರಾಮ ಮತ್ತು ಟ್ರಂಪ್ ಅವರ 20 ಪಾಯಿಂಟ್ ಪ್ರೋಗ್ರಾಂಗೆ ಸಹಿ ಹಾಕಿದ ನಂತರ ಕೂಡ ಇಸ್ರೇಲ್ ವಿರುದ್ಧದ ದಾಳಿಗೆ ಹಮಾಸ್ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಒಪ್ಪಂದದಂತೆ ಅವರು ಆಯುಧಗಳನ್ನು ಕೆಳಗಿಟ್ಟು ಶರಣಾಗಲಿಲ್ಲ. ಹೀಗೆ ಆದರೆ ಮತ್ತೆ ಗಾಜಾ ಮೇಲೆ ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಬೇಕಾಗಿ ಬರುತ್ತೆ. ಈ ಕಾರಣಕ್ಕೆ ನಾವು ರಯೀದ್ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಇದು ಕೇವಲ ಇಸ್ರೇಲಿನ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವ ಮತ್ತು ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಮಾತ್ರ ನಡೆಸಿದ ಕಾರ್ಯಾಚರಣೆ ಅಂತ ಇಸ್ರೇಲಿನ ಆಡಳಿತ ಹಾಗೂ ಸೇನೆಗಳು ಹೇಳ್ಕೊಳ್ತಾ ಇವೆ. ಸ್ನೇಹಿತರೆ, ಇಲ್ಲಿ ಪ್ಯಾಲೆಸ್ತೀನ್ ಅನ್ನೋದು ಈಗ ಕೇವಲ ಪ್ಯಾಲೆಸ್ತೀನಿ ಜನರಿಗೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ. ಅದರ ಹಿಂದೆ ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ರಾಜಕಾರಣ ಇದೆ. ಇಲ್ಲಿ ಇರಾನ್ ಹಾಗೂ ಸೌದಿಗಳ ಜಗಳದ ಮೂಲ ಇದೆ. ಪ್ಯಾಲೆಸ್ತೀನ್ ಹಾಗೂ ಇಸ್ರೇಲ್ ಎರಡೇ ಕೂತು ಮಾತಾಡ್ಬಿಟ್ಟಿದ್ರೆ ಆ ಸಂಘರ್ಷ ಇಷ್ಟೊತ್ತಿಗೆ ಯಾವತ್ತೋ ಬಗೆಹರಿದು ಹೋಗ್ತಾ ಇತ್ತು. ಆದರೆ ಹಾಗಾಗೋದಕ್ಕೆ ಇಸ್ಲಾಮಿಕ್ ಜಗತ್ತು ಬಿಡ್ತಾ ಇಲ್ಲ, ಇರಾನ್ ಬಿಡ್ತಾ ಇಲ್ಲ. ಮಧ್ಯಪ್ರಾಚ್ಯ ಅನ್ನೋದು ಸಂಘರ್ಷಮಯವಾದಷ್ಟು ಇಸ್ಲಾಮಿಕ್ ದೇಶಗಳ ನಡುವೆ ಸೌದಿ ಅನ್ನೋ ಸುನ್ನಿ ದೇಶವನ್ನು ಬೊಟ್ಟು ಮಾಡಿ ತೋರಿಸೋದಕ್ಕೆ ಇರಾನ್ ಅನ್ನೋ ಶಿಯಾ ದೇಶಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಇನ್ನು ಅಲ್ಲಿ ಪ್ಯಾಲೆಸ್ತೀನ್ ರಚನೆ ಆಗಬೇಕು ಅಂತ ಭಾರತ ಸೇರಿದಂತೆ ಇಡೀ ಜಗತ್ತೇ ಹೇಳುತ್ತೆ. ಆದರೆ ಪ್ಯಾಲೆಸ್ತೀನಿ ಉಗ್ರ ಸಂಘಟನೆಗಳಿಗೆ ಈ ವಿಷಯದಲ್ಲಿ ಕೂಡ ಸಹಮತಿ ಇಲ್ಲ. ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ವರೆಗಿನ ಎಲ್ಲ ಭೂಪ್ರದೇಶವು ನಮಗೆ ಬೇಕು, ಅಲ್ಲಿ ಇಸ್ರೇಲೇ ಇರಬಾರದು ಅಂತ ಅವರು ಬಯಸ್ತಾರೆ. ಅದು ಈಡೇರೋ ಬಯಕೆ ಅಲ್ಲ. ಹಾಗೆ ಹೇಳಿದರೆ ಅವ್ರಿಗೆ ಅರ್ಥ ಕೂಡ ಆಗೋದಿಲ್ಲ. ಯಾಕೆಂದರೆ ಅವರು ನಂಬೋ ಪುಸ್ತಕದಲ್ಲಿ ಇಸ್ರೇಲಿನ ನಾಶವನ್ನು ಬರೆಯಲಾಗಿದೆಯಂತೆ. ಹೀಗಾಗಿ ಇಲ್ಲಿ ಜಗಳ ನಡೀತಲೇ ಇರುತ್ತೆ. ಅದಕ್ಕೆ ಬೇರೆ ಯಾರೋ ಹಣಕಾಸಿನ ನೆರವನ್ನು ಕೊಡ್ತಾ ಹೋಗ್ತಾರೆ. ಸೊ ಇದು ಸದ್ಯಕ್ಕೆ ಮುಗಿಯುವ ಕದನ ಅಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಭಾನುವಾರ ಇಸ್ರೇಲ್ ಲೆಬನಾನ್ನ ಯತೇರ್, ಸಫದ್ ಅಲ್ ಭಟ್ರಿಕಾ ಮತ್ತು ಜವಯಾ ಅನ್ನೋ 3 ಕಡೆಗಳಲ್ಲಿ ದಾಳಿ ಮಾಡಿದೆ. ಜವಯಾದಲ್ಲಿ ಜಕಾರಿಯಾ ಯಹ್ಯಾ ಅಲ್ ಹಜ್ ಅನ್ನೋನನ್ನ ಹೊಡೆದು ಹಾಕಲಾಗಿದೆ. ಇನ್ನುಳಿದ ಕಡೆಗಳಲ್ಲಿ ಕೂಡ 2 ಹೆಜ್ಬುಲ್ಲಾ ಉಗ್ರ ನಾಯಕರನ್ನ ಕೊಂದು ಹಾಕಲಾಗಿದೆ. ಈ ಜಕಾರಿಯಾ ಯಹ್ಯಾ ಅಲ್ ಹಜ್ ಅನ್ನೋನು ಲೆಬನಾನ್ ಸೇನೆಯ ಒಳಗೆ ಹೆಜ್ಬುಲ್ಲಾ ಏಜೆಂಟ್ಗಳನ್ನು ಸಿದ್ಧಪಡಿಸ್ತಾ ಇದ್ದ. ಇಸ್ರೇಲಿನ ವಿರುದ್ಧ ದಾಳಿಗಳನ್ನು ಮಾಡಿಸೋದಷ್ಟೇ ಅಲ್ಲ, ಲೆಬನಾನಿ ಸೇನೆಯನ್ನು ಕೂಡ ಲೆಬನಾನ್ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನವನ್ನು ಈ ಜಕಾರಿಯಾ ಮಾಡ್ತಾ ಇದ್ದ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅವನನ್ನು ಕೂಡ ಈಗ ಹೂರ್ ಯಾತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಭಾನುವಾರ ಆಸ್ಟ್ರೇಲಿಯಾದಲ್ಲಿ ಯಹೂದ್ಯರ ಮೇಲೆ ಭಯಾನಕ ದಾಳಿಯಾಗಿದೆ. ಸುಮಾರು 16ಕ್ಕೂ ಹೆಚ್ಚು ಮಂದಿಯಲ್ಲಿ ಸಾವಿಗೀಡಾಗಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಯಹೂದ್ಯರು ಆ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ. ಈ ದಾಳಿಗೆ ಕೂಡ ಇಸ್ರೇಲ್ ಪ್ರತೀಕಾರವನ್ನ ಹೇಳೋದಾಗಿ ಅಬ್ಬರಿಸ್ತಾ ಇದೆ.
ಗೆಳೆಯರೆ, ಜರ್ಮನಿಯ ಮ್ಯೂನಿಚ್ ಒಲಿಂಪಿಕ್ಸ್ ಸಂದರ್ಭದಲ್ಲಿ ಇಸ್ರೇಲಿ ಅಥ್ಲೀಟ್ಗಳ ಮೇಲೆ ನಡೆದ ದಾಳಿಗೆ ಇಸ್ರೇಲ್ ಯಾವ ರೀತಿಯ ಪ್ರತೀಕಾರವನ್ನು ಹೇಳಿತು ಅನ್ನೋದು ಸಾಕಷ್ಟು ಜನಕ್ಕೆ ನೆನಪಿರಬೇಕು. ಆ ಮಾಹಿತಿಯನ್ನ ನಿಮಗೆ ಈ ಹಿಂದಿನ ವಿಡಿಯೋ ಒಂದರಲ್ಲಿ ಹೇಳಿದ್ದೆ. ಆ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಬ್ಲ್ಯಾಕ್ ಸೆಪ್ಟೆಂಬರ್ ಅನ್ನು ಪಾಲಸ್ತೀನಿ ಸಂಘಟನೆಯ ಉಗ್ರರನ್ನ ಇಸ್ರೇಲ್ ಅವತ್ತು ಒಬ್ಬೊಬ್ಬರನ್ನೇ ಹುಡುಕಿ ಯಮಪುರಿಗೆ ಅಟ್ಟಿತ್ತು. ಈಗ ಕೂಡ ಆಸ್ಟ್ರೇಲಿಯಾದ ದಾಳಿಯ ಹಿಂದೆ ಯಾರಿದ್ದಾರೆ ಅವರನ್ನು ಖಂಡಿತ ಇಸ್ರೇಲ್ ಶಿಕ್ಷೆಗೆ ಒಳಪಡಿಸುತ್ತೆ. ಆ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಅಲ್ಲಿ ಉಗ್ರ ದಾಳಿಯನ್ನು ನಡೆಸಿದ ಇಬ್ಬರು ಪಾಕಿಸ್ತಾನಿಯರು ಅಂತಲೇ ಹೇಳ್ತಾ ಇದ್ದಾರೆ. ಅವರಿಬ್ಬರನ್ನ ಅಪ್ಪ ಮಕ್ಕಳು ಅಂತ ಗುರುತಿಸಲಾಗ್ತಾ ಇದೆ. ಆ ಮಾಹಿತಿ ನಿಜಾನೇ ಆಗಿದ್ರೆ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಇಸ್ರೇಲಿನ ಕೆಂಗಣ್ಣಿಗೆ ಕೂಡ ಗುರಿಯಾಗಬೇಕಾಗಿ ಬರುತ್ತೆ. ಇದು ಗೆಳೆಯರೆ, ಹಮಾಸ್ನ ಸೀನಿಯರ್ ಕಮಾಂಡರ್ ಒಬ್ಬನಿಗೆ ಮತ್ತು ಹೆಜ್ಬುಲ್ಲಾದ ಹಿರಿಯ ನಾಯಕನೊಬ್ಬನಿಗೆ ಇಸ್ರೇಲ್ ಹೂರ್ ಟಿಕೆಟ್ ಅನ್ನು ಕೊಟ್ಟಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.